ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ವೃಶ್ಚಿಕ ರಾಶಿ ಕುಲದೇವಿಯ ಬಂಧನ ಮತ್ತು ಮಾರ್ಚ್ 14ರ ವಿಶೇಷ ಫಲಗಳು. ವೃಶ್ಚಿಕ ರಾಶಿಯು ರಾಶಿ ಚಕ್ರದ 8ನೇ ರಾಶಿಯಾಗಿದ್ದು ಇದರ ಅಧಿಪತಿ ಬಂದ್ಬಿಟ್ಟು ಮಂಗಳ. ಈ ರಾಶಿಯವರು ತೀವ್ರ ಭಾವನೆಗಳು ಉಳ್ಳವರು, ರಹಸ್ಯಗಳನ್ನು ಕಾಪಾಡುವವರು ಮತ್ತು ಅತೀಂದ್ರಿಯ ಶಕ್ತಿಗಳ ಮೇಲೆ ಆಸಕ್ತಿ ಉಳ್ಳವರು. ಆದರೆ ಮಂಗಳನ ಪ್ರಭಾವವಿದ್ರೂ ಕೂಡ ಜೀವನದಲ್ಲಿ ಪದೇ ಪದೇ ಅಪಘಾತಗಳು, ಶತ್ರುಗಳ ಕಾಟ ಅಥವಾ ಮಾನಸಿಕ ನೆಮ್ಮದಿ ಇಲ್ಲದೆ ಇರೋದು ಕಂಡು ಬಂದಿದೆ. ಆದರೆ ಅದು ಕುಲದೇವಿಯ ಶಕ್ತಿ ನಿಮ್ಮ ಮನೆಗೆ ತಲುಪ್ತಾ ಇಲ್ಲ ಎಂಬುದರ ಸಂಕೇತ ಆಗಿರಬಹುದು. ಒಂದನೇದಾಗಿ ವೃಶ್ಚಿಕ ರಾಶಿಯವರ ಮೇಲೆ ಕುಲದೇವಿಯ ಬಂಧನದ ಪ್ರಭಾವ. ವೃಶ್ಚಿಕ ರಾಶಿಯವರು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಎದುರಿಸುವ ಶಕ್ತಿಯನ್ನು ಹೊಂದಿದ್ದಾರೆ. ಆದರೆ ಕುಲದೇವಿಯ ಶಕ್ತಿಯು ಬಂಧಿಸಲ್ಪಟ್ಟಾಗ ಇವರ ಜೀವನದಲ್ಲಿ ಈ ಕೆಳಗಿನ ಬದಲಾವಣೆಗಳು ಕಂಡುಬರುತ್ತೆ. ಅಪಘಾತ ಮತ್ತು ಶಸ್ತ್ರಚಿಕಿತ್ಸೆ, ಸಣ್ಣ ಪುಟ್ಟ ಗಾಯಗಳಾಗೋದು ಅಥವಾ ಅನಿರೀಕ್ಷಿತವಾಗಿ ಆಸ್ಪತ್ರೆ ಸೇರಿಸುವ ಪ್ರಸಂಗಗಳು ಎದುರಾಗೋದು. ಶತ್ರುಗಳ ಪಿತೂರಿ, ನಿಮ್ಮ ಬೆನ್ನ ಹಿಂದೆ ಕೆಟ್ಟತನ ಬಯಸುವವರ ಸಂಖ್ಯೆ ಹೆಚ್ಚಾಗೋದು ಮತ್ತು ವಿನಾಕಾರಣ ನಿಮ್ಮ ಮೇಲೆ ದೂರುಗಳು ಬರೋದು. ಮಾನಸಿಕ ಖಿನ್ನತೆ, ಮನಸ್ಸಿನಲ್ಲಿ ಸದಾ ಕೆಟ್ಟ ಆಲೋಚನೆಗಳು ಅಥವಾ ಭಯದ ವಾತಾವರಣ ನೆಲೆಸಿರೋದು. ಆಸ್ತಿ ಕಲಹ, ರಕ್ತ ಸಂಬಂಧಿಗಳ ಜೊತೆಗೆ ಭೂಮಿ ಅಥವಾ ಆಸ್ತಿ ವಿಚಾರದಲ್ಲಿ ಜಗಳಗಳು ಉಂಟಾಗುವುದು. ಇನ್ನು ಮಾರ್ಚ್ 14, 2026 ವೃಶ್ಚಿಕ ರಾಶಿಯ ದೈನಂದಿನ ಭವಿಷ್ಯ. ಮಾರ್ಚ್ 14ರ ಈ ದಿನವು ವೃಶ್ಚಿಕ ರಾಶಿಯವರಿಗೆ ಧೈರ್ಯ ಮತ್ತು ಸಾಹಸದ ದಿನವಾಗಿರುತ್ತೆ. ಆರ್ಥಿಕತೆ, ಇಂದು ಭೂಮಿ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರದಿಂದ ಲಾಭವಾಗುವ ಸಾಧ್ಯತೆ ಇದೆ. ಆದರೆ ಹಣವನ್ನು ಯಾರಿಗಾದರೂ ಸಾಲ ನೀಡುವ ಮುನ್ನ ಎಚ್ಚರಿಕೆ ವಹಿಸಿ. ಉದ್ಯೋಗ, ಕಚೇರಿಯಲ್ಲಿ ನಿಮ್ಮ ಶೌರ್ಯ ಮತ್ತು ಚಾಣಾಕ್ಷತನಕ್ಕೆ ಮೆಚ್ಚುಗೆ ಸಿಗಲಿದೆ. ಪೊಲೀಸ್, ಸೈನ್ಯ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯುತ್ತಮ ದಿನ. ವ್ಯವಹಾರ, ಹಳೆಯ ಹೂಡಿಕೆಗಳಿಂದ ಇಂದು ಲಾಭ ಅನ್ನೋದು ಸಿಗುತ್ತೆ. ಯಂತ್ರೋಪಕರಣಗಳ ವ್ಯಾಪಾರಿಗಳಿಗೆ ಪ್ರಗತಿ ಅನ್ನೋದು ಕಂಡುಬರುತ್ತೆ. ಆರೋಗ್ಯ, ರಕ್ತದೊತ್ತಡ, BP ಇರೋರು ಎಚ್ಚರಿಕೆ ವಹಿಸಿ. ಅತಿಯಾದ ಸಿಟ್ಟಿನಿಂದ ಆರೋಗ್ಯ ಕೆಡಬಹುದು. ಮೂರನೇದಾಗಿ ಸಂಬಂಧಿಕರ ಹೆಸರಿನ ಸುಳಿವು ಮತ್ತು ದೋಷಗಳು. ವೃಶ್ಚಿಕ ರಾಶಿಯವರ ಏಳಿಗೆಯನ್ನು ಕಂಡು ಒಳಗೊಳಗೆ ಉರಿಯುವ ಮತ್ತು ತಾಂತ್ರಿಕವಾಗಿ ತೊಂದರೆ ಕೊಡುವ ವ್ಯಕ್ತಿಗಳ ಬಗ್ಗೆ ಜಾಗರೂಕ ವಹಿಸಿ. ಹೆಸರಿನ ಸೂಚನೆ, ಸಾಮಾನ್ಯವಾಗಿ NY ಅಥವಾ M ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ವ್ಯಕ್ತಿಗಳಿಂದ ನಿಮಗೆ ಗುಪ್ತ ಕಿರಿಕಿರಿ ಅನ್ನೋದು ಉಂಟಾಗಬಹುದು. ಗುರುತಿಸೋದು ಹೇಗೆ? ನಿಮ್ಮ ರಹಸ್ಯಗಳನ್ನು ತಿಳಿದುಕೊಳ್ಳೋದಕ್ಕೆ ಅತಿಯಾಗಿ ಪ್ರಯತ್ನಿಸುವ ಮತ್ತು ನಿಮ್ಮ ಮುಂದೆ ಅತಿಯಾದ ಅಕ್ಕರೆ ತೋರಿಸಿ ಹಿಂದೆ ಹೀಯಾಳಿಸುವವರ ಬಗ್ಗೆ ಗಮನ ಇರಲಿ. ನಾಲ್ಕನೇದಾಗಿ ಕುಲದೇವಿಯ ಬಂಧನ ಮುಕ್ತಿಗೆ ವೃಶ್ಚಿಕ ರಾಶಿಯವರು ಮಾಡಬೇಕಾದ ಪರಿಹಾರಗಳು ಏನೇನು? ಮಂಗಳನ ಆಧಿಪತ್ಯವಿರುವ ವೃಶ್ಚಿಕ ರಾಶಿಯವರು ಈ ಕೆಳಗಿನ ಕ್ರಮಗಳ ಮೂಲಕ ದೈವ ಬಲ ಹೆಚ್ಚಿಸಿಕೊಳ್ಬೇಕಾಗಬಹುದು. ಸುಬ್ರಹ್ಮಣ್ಯ ಆರಾಧನೆ, ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡಿಸಿ ಅಥವಾ ಕಾರ್ತಿಕೇಯ ಸ್ತೋತ್ರವನ್ನು ಪಠಿಸಿ. ಇದು ಕುಲದೇವಿಯ ಮೇಲಿರುವ ಬಂಧನವನ್ನು ಸಡಿಲಗೊಳಿಸುತ್ತೆ. ಭೈರವ ಪೂಜೆ, ಮನೆಯ ಹತ್ತಿರದ ಕಾಲಭೈರವ ದೇವಸ್ಥಾನಕ್ಕೆ ಭೇಟಿ ನೀಡಿ ದೀಪ ಹಚ್ಚಿ. ಇದು ನಕಾರಾತ್ಮಕ ಶಕ್ತಿಗಳನ್ನು ಹೊಡೆದೋಡಿಸುತ್ತೆ. ನೈವೇದ್ಯ, ಕುಲದೇವಿಗೆ ಕೆಂಪು ಬಣ್ಣದ ಹೂಗಳಿಂದ ಪೂಜೆ ಮಾಡಿ. ಬೆಲ್ಲದ ಪಾನಕವನ್ನು ನೈವೇದ್ಯ ಮಾಡಿ. ಧೂಪದ ಸೇವೆ, ಮನೆಯಲ್ಲಿ ಗುಗ್ಗುಳ ಅಥವಾ ಸಾಂಬ್ರಾಣಿ ಧೂಪವನ್ನು ಪ್ರತಿದಿನ ಸಂಜೆ ಹಾಕಿ. ಇದು ಮನೆಯಲ್ಲಿನ ಕವಚವನ್ನು ಭೇದಿಸಿ ದೈವಿಕ ಶಕ್ತಿ ಅನ್ನೋದು ಬರೋದಕ್ಕೆ ದಾರಿಯಾಗುತ್ತೆ. ದಾನ, ಕೆಂಪು ಬಣ್ಣದ ತೊಗರಿಬೇಳೆಯನ್ನು ದೇವಸ್ಥಾನಕ್ಕೆ ಅಥವಾ ಬಡವರಿಗೆ ದಾನ ಮಾಡಿ. ಐದನೇದಾಗಿ ಆಧ್ಯಾತ್ಮಿಕ ಸಲಹೆ. ವೃಶ್ಚಿಕ ರಾಶಿಯವರು ತಮ್ಮಲ್ಲಿರುವ ಪ್ರತೀಕಾರದ ಭಾವನೆಯನ್ನು ಬಿಟ್ಟು ಕ್ಷಮಾಗುಣವನ್ನು ಬೆಳೆಸಿಕೊಳ್ಬೇಕು. ನಿಮ್ಮ ಮನೆಯ ನೈಋತ್ಯ ಸೌತ್ ವೆಸ್ಟ್ ದಿಕ್ಕನ್ನು ಭಾರವಾಗಿ ಇಡಿ ಮತ್ತು ಇಲ್ಲಿ ಯಾವುದೇ ಕಸ ಅಥವಾ ಕೊಳೆ ಇರದಂತೆ ನೋಡಿಕೊಳ್ಳಿ. ಕುಲದೇವಿಯ ಮೇಲೆ ಶ್ರದ್ಧೆ ಇದ್ದರೆ ಎಂತಹ ಕತ್ತಲೆಯಲ್ಲೂ ನಿಮಗೆ ಬೆಳಕು ಅನ್ನೋದು ಕಾಣಿಸುತ್ತೆ. ಇನ್ನು ಕೊನೆಯದಾಗಿ ಹೇಳೋದಾದರೆ ಮಾರ್ಚ್ 14 ಈ ದಿನ ನಿಮ್ಮ ಮನೋಬಲವನ್ನು ಹೆಚ್ಚಿಸುತ್ತೆ. ಈ ಶತ್ರುಗಳ ಬಗ್ಗೆ ಅತಿಯಾಗಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಕುಲದೇವತೆಯೇ ನಿಮ್ಮ ದೊಡ್ಡ ರಕ್ಷಕರಾಗಿ ನಿಲ್ತಾರೆ. ಗಮನಿಸಿ, ಈ ಮಾಹಿತಿ ಸಾಮಾನ್ಯ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ಅವಲಂಬಿತವಾಗಿದೆ. ನಿಮ್ಮ ಜೀವನದ ನಿಖರ ಘಟನೆಗಳಿಗಾಗಿ ನಿಮ್ಮ ವೈಯಕ್ತಿಕ ಜನ್ಮ ಪತ್ರಿಕೆಯನ್ನು ಪರಿಶೋಧಿಸೋದು ಉತ್ತಮವಾಗಿರುತ್ತೆ. ನಿಮಗೆಲ್ಲ ಒಳ್ಳೆಯದಾಗಲಂತ ಹಾರೈಸ್ತಾ ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಎಲ್ಲರೂ ಕೂಡ ನಿಮ್ಮ ಮನೆ ದೇವರ ಹೆಸರನ್ನು ಕಮೆಂಟ್ ಮಾಡಿ, ವಿಡಿಯೋ ಒಂದು ಲೈಕ್ ಕೊಡಿ.